ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ ಭಟ್. ಶತ್ರುವಿನಿಂದ ತುಂಬ ಅನ್ಯಾಯಕ್ಕೊಳಗಾಗಿರ್ತೀರ, ಅಥವಾ ಶತ್ರುವನ್ನು ತಾವು ಏನೂ ಮಾಡದೇ ಇರತಕ್ಕಂಥ ಒಂದು ಹತಾಶಾದಾಯಕವಾದಂಥ ಪರಿಸ್ಥಿತಿಯಲ್ಲಿ ಕಾಲವನ್ನು ತಳ್ತಾ ಇರ್ತೀರ. ನೋಡಿ, ಯಾವುದೋ ಒಂದು ಜಾಗದಲ್ಲಿರ್ಬೋದು, ಜಮೀನಲ್ಲಿರ್ಬೋದು, ಹಣದ ವಿಷಯದಲ್ಲಿರ್ಬೋದು, ಬೇಕಾಗಿರೋ ವಿಷಯ ಇರ್ಬೋದು, ಬೇಡದೇ ಇರತಕ್ಕಂಥ ವಿಷಯ ಇರ್ಬೋದು. ನಿಮ್ಮ ಒಂದು ನೈತಿಕವಾದಂತಹ ಜೀವನದಲ್ಲಿ ಬೇಕಂತಲೇ ನಿಮ್ಮನ್ನು ಕೆರಳಿಸೋದು ಅಥವಾ ನಿಮ್ಮನ್ನು ಮುಗಿಸ್ಲಿಕ್ಕೆ ಸಂಚನ್ನು ಮಾಡಿ ನಿಮ್ಮ ವಿರುದ್ಧ ಇಲ್ಲದೇ ಇರತಕ್ಕಂಥ ಒಂದು ವ್ಯವಸ್ಥೆನ, ಸಂಚನ್ನು, ಹೊಂಚನ್ನು ಹಾಕಿ ಈ ಜನಗಳನ್ನು ಎತ್ತುಕಟ್ಟುವಂಥದ್ದು, ಅಥವಾ ನಿಮ್ಮದನ್ನು ನೀವು ಪಡಿದೇ ಇರೋ ಹಾಗೆ, ಅದು ನಿಮಗೆ ಸಿಗದೇ ಇರೋ ಹಾಗೆ ನಿಮ್ಮನ್ನು ಬಹಳಷ್ಟು ಹೀನವಾದಂಥ, ನಿಕೃಷ್ಟವಾದಂಥ ಒಂದು ವ್ಯವಸ್ಥೆಯಲ್ಲಿ ಕಾಣುವಂಥ ಒಂದು ಮನೋಭಾವನೆ ಶತ್ರುವಿನ ಮನೋಭಾವ ಅಂತ ಹೇಳ್ಬೋದು. ಮತ್ತು ಬರೀ ಅನ್ಯಾಯ. ಹಿಂದೆ ಎಲ್ಲೋ ಜಮೀನು ಪಾಲಾಗಿರುತ್ತೆ, ಏನೋ ಒಂದಾಗಿರುತ್ತೆ, ಇವತ್ತು ಬಂದು ಆ ಜಮೀನು ಬಗ್ಗೆ ಬೇಕಂತಲೇ ಕೇಸ್ ಮಾಡೋದು, ಜನಕ್ಕೆ ಹೇಳೋದು, ಒತ್ತುವರಿ ಮಾಡೋದು, ತಡೆ ಮಾಡೋದು, ಅನಗತ್ಯವಾಗಿ ಅನ್ಯಾಯ. ಇಲ್ಲಿ ನ್ಯಾಯಕ್ಕೆ, ಧರ್ಮಕ್ಕೆ ಬೆಲೆ ಇಲ್ಲ. ಅಥವಾ ಆ ಒಂದು ಮನಸ್ಥಿತಿ, ಮನುಷ್ಯತ್ವ ಏನಾಗಿದೆ, ಈ ಕೆಲವೊಂದು ಲೋಭತನಕ್ಕೆ ಗುರಿಯಾಗಿರುತ್ತೆ, ಅಥವಾ ಹೇಳಿಕೆ ಮಾತು ಕೇಳ್ಕೊಂಡು ಸುಖ ಸುಮ್ಮನೆ ತೊಂದರೆ ಕೊಡ್ತಕ್ಕಂಥದ್ದು ಇದು ಇರ್ಬೋದು. ದಾಂಪತ್ಯ ಜೀವನ ಏನೋ ಒಂದು ಚೆನ್ನಾಗಿರುತ್ತೆ, ಬೇಕಂತಲೇ ಗಂಡನಿಗೂ ಚಾಡಿ ಮಾತು ಹೇಳೋದು, ಅಥವಾ ಹೆಣ್ಮಕ್ಳಿಗೆ ಚಾಡಿ ಮಾತು ಹೇಳಿ ಇಬ್ಬರಲ್ಲೂ ಪರಸ್ಪರ ವೈರಾಗ್ಯ ತಂದಿಡ್ತಕ್ಕಂಥ ಸ್ವತಃ ಮನೆಯಲ್ಲೇ ಬಳಗದವ್ರೆ ಇಂಥ ಒಂದು ದುರಾವಸ್ಥೆಗೆ ತೆಗೆದುಕೊಂಡು ಹೋಗುವಂಥ ರೀತಿಯಲ್ಲಿ ಸಾಕ್ತಾ ಇರ್ತಾರೆ. ಅವ್ರು ಬೇಕಂತನೂ ಮಾಡ್ತಾರೋ ಅಥವಾ ಗೊತ್ತಿಲ್ಲದೆ ಮಾಡ್ತಾರೋ ಅದು ಬೇರೆ ವಿಷಯ. ಆದರೆ ಕೆಟ್ಟದಾಗಲಿ ಅನ್ನೋ ಉದ್ದೇಶವೇ ಅಲ್ಲಿ ಕೂಡಿರ್ತಕ್ಕಂಥದ್ದು. ಇದರಿಂದ ಅನ್ಯಾಯಕ್ಕೊಳಗಾಗೋದೇ ಅವರು ತಾವೇ. ಹೀಗೆ ಅಕ್ಕಪಕ್ಕದಲ್ಲಿ ಮನೆ ಇರ್ಬೋದು, ಸುಖ ಸುಮ್ಮನೆ ಹೊಟ್ಟೆ ಕಿಚ್ಚು, ಅಥವಾ ಏನೋ ಒಂದು ರೀತಿಯಲ್ಲಿ ಭಾವನೆ, ನೀವು ಬೆಳೆದಿದ್ದೀರ ಅನ್ನೋದಕ್ಕೋ, ಅಥವಾ ಅವ್ರು ಬೆಳೆದಿಲ್ಲ ಅನ್ನೋದಕ್ಕೋ, ಅಥವಾ ಯಾರೂ ಬೆಳಿಬಾರ್ದು ಅನ್ನೋದಕ್ಕೋ, ಎಲ್ಲ ನನಗೆ ಸಿಗಲಿ ಅಂತಕ್ಕಂಥ ದುರುದ್ದೇಶಕ್ಕೋ, ಎಲ್ಲವೂ ಕೂಡ ನೋಡಿ ಪರಿಸರ, ಪರಿಸ್ಥಿತಿ ಅಥವಾ ವಿಚಾರಗಳು ಬೇರೆ ಬೇರೆ ಇರ್ಬೋದು. ಆದರೆ ನಡೀತಾ ಇರೋದು ಮಾತ್ರ ಸತ್ಯ ಇರುತ್ತೆ. ಆ ಒಂದು ಶತ್ರುವಿನ ಅನ್ಯಾಯ ನಿಮಗೆ ಕಾಣ್ತಾ ಇದ್ದರೆ, ಬೇಕಂತಲೇ ನಿಮಗೆ ಅದನ್ನು ಸಮಸ್ಯೆ ಮಾಡಲಿಕ್ಕೆ ಅವ್ರು ಬರ್ತಾಯಿದ್ರೆ, ನಿಮ್ಮದನ್ನು ನೀವು ಪಡಿಲಿಕ್ಕೆ ಆಗದೆ ಇರತಕ್ಕಂಥ ಒಂದು ಸ್ಥಿತಿನ ಅವರು ಉಂಟು ಮಾಡಿದರೆ, ಇಂತಹ ಶತ್ರುವನ್ನು ಬೀಳಿಸ್ಬೇಕು, ತಗ್ಗಿಸ್ಬೇಕು, ಬಗ್ಗಿಸ್ಬೇಕು, ಮಣ್ಣು ಪಾಲು ಮಾಡಬೇಕು. ಇದು ನಿಮ್ಮಲ್ಲಿ ಬಹಳಷ್ಟು ಮನಸ್ಸಿಗೆ ಬಂದಿರುತ್ತೆ. ಇವನಿಂದ ಇದೇ ಆಯಿತು, ಹೇಗಾದರೂ ಮಾಡಿ ಇವನ್ನ ಮಟ್ಟ ಹಾಕಬೇಕಂತಕ್ಕಂಥ ಒಂದು ಮನಸ್ಥಿತಿ ಇರುತ್ತೆ. ಆದರೆ ಅರ್ಥನಾದ ಉಕ್ಕಿನ ಕೋಟೆಯಲ್ಲಿ ನಿಂತ್ಕೊಂಡು ಬಾಯಿ ಬಡ್ಕೊಂಡೇನೆ ಅಷ್ಟೆ, ಮಾಡೋಕ್ಕಾಗೋದಿಲ್ಲ. ಸುಮ್ಮನೆ ಮನಸ್ಸಲ್ಲೇ ಅಂದ್ಕೊಂಡು ಬೇಸರದಲ್ಲಿ ಹೋಗುತ್ತಷ್ಟೆ. ಇಂಥ ಒಂದು ಸ್ಥಿತಿಗತಿ ಈ ಶತ್ರುವಿನ ಉಪಟಳದಿಂದ ಉದ್ಭವ ಆಗುತ್ತೆ. ಆದರೆ ಇದರಿಂದ ಹೊಡೆತಕ್ಕೆ ಬಿಡ್ತಕ್ಕಂಥದ್ದು ಮಾನಸಿಕವಾದಂಥ ಇದು. ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ, ಈ ರೀತಿ ಮಾಡಿದ್ರೆ ಅಂತಕ್ಕಂಥ ಒಂದು ಮನೋಭಾವ. ಒಂದು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಿಕೊಂಡು ಸುಸಂಸ್ಕೃತ ಆಗಿ, ಸಂಸ್ಕಾರವಂತರಾಗಿ, ಒಂದು ಒಳ್ಳೆಯ ರೀತಿಯಲ್ಲಿ ಬದುಕನ್ನು ಸಾಗಿಸ್ತಾರೆ. ಇದ್ದಕ್ಕಿದ್ದಾಗಿ ಇಂಥ ದಾರಿದ್ರ್ಯಪೂರ್ವಕವಾಗಿರ್ತಕ್ಕಂಥ ಶತ್ರುವಿನ ಒಂದು ಸಮಸ್ಯೆಗೆ ತುತ್ತಾಗಿ ಜೀವನದಲ್ಲಿ ಎಲ್ಲವೂ ಕೂಡ ಕಷ್ಟವಾಗಿ ಮಾರ್ಪಾಡಾಗ್ತಾ ಇರುತ್ತೆ. ಕೆಲವೊಮ್ಮೆ ಈ ಮಾಟ ಮಂತ್ರ ತಂತ್ರದಂಥ ಬಾಧೆಗಳು ಶತ್ರುವಿನಿಂದ ಉಂಟಾಗ್ಬೋದು, ಜಾಗ ಜಮೀನಲ್ಲಿ ಉಂಟಾಗ್ಬೋದು, ಬಳಗದಲ್ಲಿ ಉಂಟಾಗ್ಬೋದು, ಅಥವಾ ಪರಸ್ಪರ ಒಂದು ಅನ್ಯೂನ್ಯತೆಯಲ್ಲಿ ಉಂಟಾಗ್ಬೋದು. ಏನೇ ಇರಲಿ, ಅದು ಇಂಥ ಶತ್ರುವನ್ನು ಹೇಗೆ ಮಟ್ಟ ಹಾಕಬೇಕೆಂಬತಕ್ಕಂಥದ್ದು. ನೋಡಿ, ಬಿಳಿ ಸಾಸಿವೆಯನ್ನು ತೆಗೆದುಕೊಳ್ಳಿ ತಾವು. ಪರಿಹಾರ ಉಪಾಯವನ್ನು ನಾನು ತಿಳಿಸ್ತಾ ಇದ್ದೇನೆ. ಈ ಬಿಳಿ ಸಾಸಿವೆಯಲ್ಲಿ 3 ತರಹದ ಎಣ್ಣೆಯನ್ನು ಕೂಡ ಹಾಕಿ, ಒಂದು ಮಣ್ಣಿನ ಪಾತ್ರೆ ತೆಗೆದುಕೊಳ್ಳಿ, ದೊಡ್ಡದಾಗಿರ್ತಕ್ಕಂಥ ತೆಗೆದುಕೊಳ್ಳಿ. ಅದರಲ್ಲಿ ಸ್ವಲ್ಪ ಒಂದಷ್ಟು ಬಿಳಿ ಸಾಸಿವೆ ಹಾಕಿ, 1 ಮುಷ್ಟಿನೋ 3 ಮುಷ್ಟಿನೋ ಬಿಳಿ ಸಾಸಿವೆ ಹಾಕಿ, ಅದರಲ್ಲಿ 3 ತರಹದ ಎಣ್ಣೆ, ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆನೋ, ಹೊಂಗೆ ಎಣ್ಣೆನೋ, ಯಾವ್ದು ಸಿಗುತ್ತೆ ಅದು 3 ಥರದ ಎಣ್ಣೆ ಹಾಕಿ, ಅದಕ್ಕೆ ಸ್ವಲ್ಪ ಕರ್ಪೂರವನ್ನು ಹಾಕಿ, ಒಂದಷ್ಟು ಕಟ್ಟಿಗೆಯನ್ನು ಕೂಡ ಹಾಕಿ, ಸಿಗುವಂಥದ್ದು ಒಣಗಿರ್ತಕ್ಕಂಥ ಕಟ್ಟಿಗೆಯನ್ನು ಕೂಡ ಹಾಕಿ,
ತುಪ್ಪದ ಜೊತೆಗೆ ಮರದ ಗೊಂಬೆ, ಈಗ ಚಿಕ್ಕದಾಗಿ ನಿಮಗೆ ಗೊಂಬೆ ಆಕಾರದಲ್ಲಿ ತಾವು ಮರದಲ್ಲಿ ರೆಡಿ ಮಾಡ್ಕೋಬೇಕು. ತಮ್ಮ ಕೈಯಾರ ಕೆತ್ತಬಹುದು ಅಥವಾ ಅಂಗಡಿಯಲ್ಲಿ ಸಿಕ್ಕಿದ್ರೆ ಚಿಕ್ಕದಾಗಿರ್ತಕ್ಕಂಥ ಮರದ ಗೊಂಬೆಯನ್ನು ತೆಗೆದುಕೊಂಡು ಅದರ ಹಣೆಗೆ ತಾವು ಈ ತಾಮ್ರದ ತಗಡಿನಲ್ಲಿ ಶತ್ರುವಿನ ಹೆಸರನ್ನು ಬರೆದು ಆ ಒಂದು ಗೊಂಬೆಯ ಹಣೆಗೆ ಆಣೆಯಲ್ಲಿ ಹೊಡಿಬೇಕು, ಮೊಳೆಯಲ್ಲಿ ಹೊಡಿಬೇಕು ತಾಮ್ರದ ತಗಡಿನ ಜೊತೆಗೆ. ಇದಕ್ಕೆ ತಾವು ತುಪ್ಪವನ್ನು ಮಿಶ್ರಣ ಮಾಡಿರ್ತೀರ ಮೊದಲೇ, ಅಥವಾ ಇನ್ನೊಮ್ಮೆ ಬೇಕಾದ್ರೆ ಮಿಶ್ರಣ ಮಾಡಿ ತಾವು ಇದನ್ನು ಕರ್ಪೂರನ ಅಥವಾ ಹೇಗಾದರೂ ಒಂದು ಸ್ವರೂಪ ತೆಗೆದುಕೊಂಡು ಸುಟ್ಟು ಹಾಕ್ತೀವಿ. ಈ ಮಣ್ಣಿನ ಪಾತ್ರೆಯ ಒಳಗಡೆ ಏನು ಈ ಮರದ ಗೊಂಬೆಯನ್ನು, ಬಿಳಿ ಸಾಸಿವೆಯನ್ನು ಎಲ್ಲವನ್ನು ಹಾಕಿ 3 ಥರದ ಎಣ್ಣೆಯನ್ನು ಹಾಕಿ ತಾವು ಸುಟ್ಟು ಹಾಕಿದ ನಂತರ ಸಂಪೂರ್ಣ ಅವಶೇಷ ಮುಗಿದ ಬಳಿಕ ಅದರ ಬೂದಿಯನ್ನು ತೆಗೆದುಕೊಂಡು ತಾವು ಹರಿಯೋ ನೀರಿಗೆ ಬಿಟ್ಬಿಡಿ. ಇದು ಶತ್ರುವಿನ ಒಂದು ಜಂಗಾಬಲ ಅಡಿಯುತ್ತೆ. ಶತ್ರುವಿನಿಂದ ನೀವು ಅನ್ಯಾಯಕ್ಕೊಳಗಾಗಿದ್ದರೆ ಶತ್ರುವನ್ನು ಮಟ್ಟ ಹಾಕುತ್ತೆ. ಶತ್ರು ನಿಮ್ಮ ಮುಂದೆ ಕೆಮ್ಮೋದಿಲ್ಲ, ಮಣ್ಣು ಪಾಲಾಗ್ತಾನೆ. ಶತ್ರುವಿನ ಒಂದು ಏನು ಬಲ ಇದೆ ಅವೆಲ್ಲವೂ ಕೂಡ ದೌರ್ಬಲ್ಯ ಆಗುತ್ತೆ. ಹಾಗೆ ಶತ್ರುವಿನ ಒಂದು ಸಂಚಿನಿಂದ, ಶತ್ರುವಿನ ಸಮಸ್ಯೆಯಿಂದ ತಾವು ಹೊರಗಡೆ ಬರ್ತೀರಾ, ಒಳ್ಳೆಯ ಜೀವನ ಅನ್ನೋದು ಸಾಗಿಸ್ತೀರ. ಈ ನಿಟ್ಟಿನಲ್ಲಿರ್ತಕ್ಕಂತಹ ಈ ಬಿಳಿ ಸಾಸಿವೆ ಮುಖಾಂತರ ಹಾಗೆ ಗೊಂಬೆಯಿಂದ ಮಾಡ್ತಕ್ಕಂಥ ಪರಿಹಾರವನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಖಂಡಿತವಾಗಿಯೂ ಶತ್ರುವಿನ ಸಮಸ್ಯೆ ನಿಮಗಿದ್ದರೆ, ನಿಮ್ಮ ಕಣ್ಣು ಮುಂದೆ ಗೋಚರ ಆಗಿದ್ದರೆ ತಾವು ಇದನ್ನು ಮಾಡಿ. ಸುಖ ಸುಮ್ಮನೆ ಅನುಮಾನದಿಂದನೋ ಅವ್ರ ಶತ್ರು ಇವ್ರ ಶತ್ರು ಅಂತ ಹೇಳಿ ಮಾಡ್ಕೊಂಡು ಕೂರೋದು ಬೇಡ. ಹಾಗಾಗಿ ಮಾಡೋದಕ್ಕಿಂತ ಮುಂಚೆ 10 ಬಾರಿ ಯೋಚನೆ ಮಾಡಿ. ನಿಜವಾಗ್ಲೂ ನಿಮ್ಗೆ ಅದರಿಂದ ಸಮಸ್ಯೆ ಇದ್ದರೆ ಮಾಡಿ, ಇಲ್ಲ ಬೇಡ. ಈ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಎಲ್ಲರಿಗೂ ಕೂಡ ಶುಭವಾಗಲಿ. ನಾನು ನಿಮ್ಮ ಗಿರಿಧರ ಭಟ್. ಹಾಗೆ ನಮ್ಮನ್ನು ತಾವು ನೇರವಾಗಿ ಭೇಟಿಯಾಗ್ಬೋದು. ಬೆಂಗಳೂರು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ತಾವು ಬರಬೇಕು. ಅಥವಾ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಮುಕ್ತವಾದಂಥ ಸಮಾಲೋಚನೆ ಮಾಡಿ. ಎಲ್ಲರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.